ಅವ್ರವ್ರದಪ್ಪ ಅವರಿಬ್ಬರು ಅವ್ರು ಮಾತಾಡಿದ್ರು ಅವ್ರು ಮಾತಾಡ ಅವ್ರು ಚಾಲೆಂಜ್ ಮಾಡಿದ್ರು ಶಿವಾನಂದ ಪಾಟೀಲ್ರು. ಅದಕ್ಕೆ ಅವರು ಎಸ್ ನಾ ರಾಜೀನಾಮೆ ಕೊಡ್ತೀನಿ, ಅವರು ಕೊಡ್ಲಿ ಅಂತ ಹೇಳಿದ್ದಾರೆ. ನೀವೆಲ್ಲ ಹೇಳಿ, ನಾನು ಹೇಳ್ತೀನಿ. ಇಲ್ಲ ನೀವು ಹೇಳಿ, ನಾವು ಹೇಳೋಣ. ಏನಪ್ಪ ಯಾರ್ಯಾರ ಅಪ್ಪ ಹುಟ್ಟಿದೆ ಅಂತೇಳಿ ಮಾತಾಡಿದ್ಯಪ್ಪ, ಅದಕ್ಕೂ ರಾಜೀನಾಮೆ ಕೊಟ್ಟರು, ನಿಂದು ಹೇಳು ಅಂತ ಹೇಳು. ಅವ್ರು ಯಾವ ಸವಾಲು ಸ್ವೀಕಾರ ಮಾಡಿದಲ್ಲಿ ಅದಕ್ಕೆ ಹಾಕ್ಬೇಕು ಅವ್ರು. ಈಗಿದ್ದ ಶಿವಾನಂದ ಪಾಟೀಲ್ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಮಾಡಿದ್ರಂದ್ರೆ ನಾನು ಹೌದಪ್ಪ ಆಗ್ತಿದ್ದೆ. ಆ ಸವಾಲು ಸ್ವೀಕಾರ ಮಾಡಲಾದ್ರೂ ಮತ್ತೊಂದು ಸವಾಲು ಹಾಕುದ್ರಾಗ ಆಗ್ತಿಲ್ಲ. ಹೇಳಿದ್ದಾರೆ, ಯಾರಿಗೆ ನೋವಾಗುವ ರೀತಿಯ ಮಾತುಗಳು ರಾಜಕಾರಣದಲ್ಲಿ ಇರಬಾರ್ದು. ಯಾರೇ ಆಗಲಿ ವೈಯಕ್ತಿಕವಾದ ಈ ಹರ್ಟ್ ಆಗ್ತಕ್ಕಂಥ ವಿಚಾರಗಳಲ್ಲಿ ಒಬ್ಬ ರಾಜಕಾರಣಿ ಮಾತುಗಳು ಸಾರ್ವಜನಿಕದಲ್ಲಿ ಚರ್ಚೆ ಆಗ್ತವೆ. ಅದು ಆ ಇತಿಮಿತಿಗಳನ್ನ ಅರಿತು ನಾವು ರಾಜಕಾರಣಿಗಳು ಮಾತಾಡಬೇಕು. ಅದನ್ನ ಯಾಕೋ ಮಿತಿ ಮೀರಿ ನಮ್ಮ ಯತ್ನಾಳ್ ಅವರು ಮಾತಾಡಿದ್ದಾರೆ. ತಪ್ಪ ಹುಟ್ಟಿದ್ರೆ ಇವೆಲ್ಲ ಸರಿಯಾದದ್ದು ಮಾತುಗಳಲ್ಲ. ಅವ್ರವ್ರದಪ್ಪ ಅವರಿಬ್ಬರು ಅವ್ರು ಮಾತಾಡಿದ್ರು ಅವ್ರು ಮಾತಾಡ ಅವ್ರು ಚಾಲೆಂಜ್ ಮಾಡಿದ್ರು ಶಿವಾನಂದ ಪಾಟೀಲ್ರು. ಅದಕ್ಕೆ ಅವರು ಎಸ್ ನಾ ರಾಜೀನಾಮೆ ಕೊಡ್ತೀನಿ, ಅವರು ಕೊಡ್ಲಿ ಅಂತ ಹೇಳಿದ್ದಾರೆ. ನೀವೆಲ್ಲ ಹೇಳಿ, ನಾನು ಹೇಳ್ತೀನಿ. ಇಲ್ಲ ನೀವು ಹೇಳಿ, ನಾವು ಹೇಳೋಣ. ಏನಪ್ಪ ಯಾರ್ಯಾರ ಅಪ್ಪ ಹುಟ್ಟಿದೆ ಅಂತೇಳಿ ಮಾತಾಡಿದ್ಯಪ್ಪ, ಅದಕ್ಕೂ ರಾಜೀನಾಮೆ ಕೊಟ್ಟರು, ನಿಂದು ಹೇಳು ಅಂತ ಹೇಳು. ಅವ್ರು ಯಾವ ಸವಾಲು ಸ್ವೀಕಾರ ಮಾಡಿದಲ್ಲಿ ಅದಕ್ಕೆ ಹಾಕ್ಬೇಕು ಅವ್ರು. ಈಗಿದ್ದ ಶಿವಾನಂದ ಪಾಟೀಲ್ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಮಾಡಿದ್ರಂದ್ರೆ ನಾನು ಹೌದಪ್ಪ ಆಗ್ತಿದ್ದೆ. ಆ ಸವಾಲು ಸ್ವೀಕಾರ ಮಾಡಲಾದ್ರೂ ಮತ್ತೊಂದು ಸವಾಲು ಹಾಕುದ್ರಾಗ ಆಗ್ತಿಲ್ಲ. ಹೇಳಿದ್ದಾರೆ, ಯಾರಿಗೆ ನೋವಾಗುವ ರೀತಿಯ ಮಾತುಗಳು ರಾಜಕಾರಣದಲ್ಲಿ ಇರಬಾರ್ದು. ಯಾರೇ ಆಗಲಿ ವೈಯಕ್ತಿಕವಾದ ಈ ಹರ್ಟ್ ಆಗ್ತಕ್ಕಂಥ ವಿಚಾರಗಳಲ್ಲಿ ಒಬ್ಬ ರಾಜಕಾರಣಿ ಮಾತುಗಳು ಸಾರ್ವಜನಿಕದಲ್ಲಿ ಚರ್ಚೆ ಆಗ್ತವೆ. ಅದು ಆ ಇತಿಮಿತಿಗಳನ್ನ ಅರಿತು ನಾವು ರಾಜಕಾರಣಿಗಳು ಮಾತಾಡಬೇಕು. ಅದನ್ನ ಯಾಕೋ ಮಿತಿ ಮೀರಿ ನಮ್ಮ ಯತ್ನಾಳ್ ಅವರು ಮಾತಾಡಿದ್ದಾರೆ. ತಪ್ಪ ಹುಟ್ಟಿದ್ರೆ ಇವೆಲ್ಲ ಸರಿಯಾದದ್ದು ಮಾತುಗಳಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.